ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಟು ಹರ್ಷಿತಾ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್. ಡೇ 1 ಧನುರ್ಮಾಸ ಪೂಜೆ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಬೇಗ ಎದ್ದು ನಾನೇ ತೊಡಕೋ ಮುಂಚೆನೇ ನಮ್ಮ ಮಾವ ಆಲ್ರೆಡಿ ಬೇಗ ಎದ್ದು ದೇವಸ್ಥಾನಗಳಿಗೆಲ್ಲ ಹೋಗಿ ಪೂಜೆ ಮುಗಿಸ್ಕೊಂಡು ಮನೇಲೂ ಕೂಡ ಪೂಜೆ ಮಾಡಿ ನೆಕ್ಸ್ಟ್ ಬೇರೆ ಕೆಲಸ ಮಾಡ್ತಿದ್ದಾರೆ. ನಾನೇ ಒಂಚೂರು ಲೇಟಾಗಿದ್ದಿದ್ದೀನಿ 5 ಗಂಟೆಗೆ. ಸೊ 5 ಗಂಟೆಲಿ ಬೆಳಗಿನ ಜಾವ ಕಾಣಿಸಲ್ಲ ಅಂತ ಹೇಳಿ ನಾನು ಮತ್ತೆ 6 o'clock ಹೋಗಿ ಸ್ವಲ್ಪ ದೇವಸ್ಥಾನದ್ದೆಲ್ಲ ವಿಡಿಯೋ ಮಾಡ್ಕೊಂಬಂದೆ. ನಾನು ಹೋಗಿ ಧನುರ್ಮಾಸ ಮಾಡಿದ್ನಲ್ಲ ಆ ದೇವಸ್ಥಾನದ್ದು. ಇದು ಬಂದು ಷಣ್ಮಾತ್ಮ ದೇವಸ್ಥಾನ. ನಾನು ತುಂಬ ನಂಬಿಕೆ ಇಟ್ಟಿರೋ ದೇವಸ್ಥಾನ. ನೆಕ್ಸ್ಟು ಷಣ್ಮಾತ್ಮನ ಧನುರ್ಮಾಸ ಪೂಜೆ ಮುಗಿತಿದ್ದಂಗೆ ಸುಳಕೆರೆ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ನಮ್ಮ ಮಾವನೇ ಕರ್ಕೊಂಡೋದ್ರು. ಸೊ ಎಷ್ಟು ಚಳಿ ಇತ್ತು ಅಂದರೆ ಸಖತ್ ಚಳಿ ಇತ್ತು. ಯಪ್ಪ, ನನಗಂತೂ ನಡ್ಕ ಹತ್ತೋಯ್ತು. ಆದರೂ ಇರಲು ಪರವಾಗಿಲ್ಲ, ದೇವ್ರು ಮಾಡಿದ್ರೆ ಒಳ್ಳೇದಾಗುತ್ತೆ. ನೋಡಿ, ವೀರಭದ್ರೇಶ್ವರನ ದೇವಸ್ಥಾನ ಹೀಗಿದೆ. ನಾವು ಇಲ್ಲೂ ಕೂಡ ಪೂಜೆ ಮಾಡ್ತೀವಿ. ನಾನು ಮಾಡಿದ ಡೇ 1 ಧನುರ್ಮಾಸ ಪೂಜೆ ದಿನ ಭದ್ರಕಾಳಮ್ಮನವ್ರಿಗೂ ಮತ್ತು ವೀರಭದ್ರೇಶ್ವರ ಸ್ವಾಮಿಗೂ ಈ ಥರ ಅಲಂಕಾರ ಮಾಡಿದರು. ನೆಕ್ಸ್ಟ್ ನಾನು ಮನೆಗೆ ಬರೋದ್ರೊಳಗೆ ಮತ್ತೆ ಅಡುಗೆ ಮನೆಯನ್ನೆಲ್ಲ ಒರೆಸಿದ್ರು. ನಮ್ಮೂರು ದೇವಸ್ಥಾನದಲ್ಲಿ ಅಭಿಷೇಕ ಇತ್ತು. ನಮ್ಮ ಮಾವರು ಹೋಗಿದ್ರು. ಸೊ ನಾನು ನೈವೇದ್ಯ ಮಾಡಿಕೊಡ್ಬೇಕಾಗಿತ್ತು. ಅಷ್ಟೊತ್ತಿಗೆ ಬಂದು ನೈವೇದ್ಯ ಮಾಡಿಕೊಟ್ಟು ನಮ್ಮ ಮನೆ ಜೊತೆಲಿ ನಾನು ತೋಟಕ್ಕೆ ಹೋದೆ. ಇಲ್ಲಿ ನೋಡು, ಇದನ್ನ ಬಾವಿ ಹೊಲ ಅಂತ ಹೇಳಿ ಕರೀತಾರೆ. ಅಲ್ಲೋ ಬಿಡ್ಲಿಲ್ಲ, ನಮ್ಮ ಮನೆ ಜೊತೆ ಚೆನ್ನಾಗಿ ಹಾರಾಡಿದ್ದೀನಿ. ಡೈಲಿ 8 ಗಂಟೆಗೆ ಎದ್ದೇಳೋಳು. ಇವತ್ತೆದ್ದು ಬಿಲ್ಡಪ್ ಕೊಡ್ತಾವಳಿ. ಎಲ್ಲ 11 ಗಂಟೆಗೆ ಮನೆ ಕತ್ತಡ ಗೊತ್ತಿಲ್ಲ. ಎಲ್ಲ 11 ಗಂಟೆಗೆ ಮತ್ತೆ ಮನೆ ಕತ್ತಡ ಗೊತ್ತಿಲ್ಲ. ನೋಡಿ ಯಾವ್ಯಾವ ಥರ ಎಲ್ಲ ಬುದ್ಧಿ ಇದೆ ಅಂದರೆ ಎಲ್ಲ ಕಳ ಬುದ್ಧಿನೇ ಇರೋದು. ಈ ಥರ ಎಲ್ಲ ಜಾಯಿಂಟ್ ಮಾಡ್ತಾರೆ. ಏನೋ ವೆಂಚೂರ್ ಆ್ಯಂಡ್ ಫಿಲ್ಟರ್ ಫಿಟ್ ಮಾಡಿದ್ದೀವಿ. ಟ್ರಿಪ್ ಮಾಡಿರೋದ್ರಿಂದ ಎಲ್ಲ ಫಿಲ್ಟರ್ ಆಗಿ ವೆಂಚೂರಿ ಏನೇ ಗೊಬ್ಬರ ಹೋಗ್ತಿಬಿಟ್ರು ಇಲ್ಲಿಂದಲೇ ಅಷ್ಟೇ. ನೋಡಿ ಫ್ರೆಂಡ್ಸ್, ಇದು ನಮ್ಮ ಕಂಡೋಲ. ಇಲ್ಲೇ ನಾವು ರೇಷ್ಮೆನ ಮತ್ತೆ ನೆಟ್ಟಿರೋದು. 2000 ಸಸಿನ ನೆಟ್ಟಿದ್ದೀವಿ ಇಲ್ಲಿ. ಇವತ್ತು ಜಾತ್ರೆಗೆ ಹೋಗ್ತಿದ್ದೀನಿ. ನಾನು ಮನೆ ಕತ್ತಿ ನಿಂತಿದ್ದಾನೆ ನೋಡ, ಜಾತ್ರೆಗೆ ಹೋಗ್ತಾನೆ. ಮನೆ ಕಳಿಲ್ಲ ನೋಡಿ ಫ್ರೆಂಡ್ಸ್, ಇವಳ ಹೆಸರು ಬೇಕೊಪ್ಪಿ ಅಂತ. ಇವಳು ನನ್ನ ಕ್ಲೋಸ್ ಫ್ರೆಂಡು. ಹಾಯ್ ಗೈಸ್, ಸಬ್ಸ್ಕ್ರೈಬ್ ಮಾಡಿ ಹರ್ಷಿತಾ ಯೂಟ್ಯೂಬ್ ಚಾನಲ್ನ. ಥ್ಯಾಂಕ್ ಯು ಸೋ ಮಚ್. ಹರ್ಷಿತಾ ಲೈಫ್ ಸ್ಟೈಲ್ ಕಣವ. ಹರ್ಷಿತಾ ಲೈಫ್ ಸ್ಟೈಲ್ನ ಇವಳನ್ನ ಸಬ್ಸ್ಕ್ರೈಬ್ ಮಾಡಿ. ಇವಳು ನಾನು ಇವತ್ತು ಜಾತ್ರೆಗೆ ಬಂದಿದ್ದೀವಿ. ಇನ್ನೊಂದು 3-4 ಮಂತ್ಸಲ್ಲಿ ಇವಳು ಮದುವೆ ಐತೆ. ಸೊ ಅದಕ್ಕೆ ಈ ವರ್ಷ ಲಾಸ್ಟು ಜಾತ್ರೆ ಅಂತೇಳಿ, ಅದು ನನ್ನ ಜೊತೆ ಲಾಸ್ಟ್ ಜಾತ್ರೆ ಅಂತೇಳಿ ಹೇಳ್ಕೊಂಬಂದಿದ್ದೀನಿ. ಆ್ಯಕ್ಚುಲಿ ನಾವು ಹೋದಾಗ ಒಂದು 11 o'clock ಆಗಿತ್ತು ಅನಿಸುತ್ತೆ. ಬಟ್ ಅಲ್ಲೇನೂ ಅಂಗಡಿಗಳು ಓಪನ್ ಆಗಿರಲಿಲ್ಲ. ಬರೀ ಸರ ಬಳೆ ಆ ಥರ ಅಂಗಡಿಗಳು ಓಪನ್ ಆಗಿದ್ವು ಅಷ್ಟೇ. ಏನೂ ಆಡಿಸ್ತಾನೆ ಇರಲಿಲ್ಲ. ಸೊ ನಾವು ಸಾಯಂಕಾಲ ಹೋದ್ರಾಯ್ತು ಅಂತ ಹೇಳಿ ಹಂಗೆ ಜಾತ್ರೆ ನೋಡ್ಕೊಂಡು ಹೋದ್ವಿ. ಚೆನ್ನಾಯ್ತಾ ನೋಡ್ತಾಳೆ. ನಾನೇನೋ ವಾಲಿ ಪಾಪ ಹೋಗ್ಬಿಡ್ತಾಳೆ. ಮುಂದಿನ ವರ್ಷ ಇರಲ್ಲ ಅಂತ ಯೂಟ್ಯೂಬ್ ಚಾನಲ್ ಅಲ್ಲ ಇದು. ಪಾಪ ಹೋಗ್ಲಿ ಪಾಪ ಅಂತ ಏನೋ ಕೊಡ್ಸೋಣ ಅಂತ ಅನ್ಕೊಂಡ್ರೆ ಬೇಡ ಅಂತಾಳೆ. ಏನು ಮಾಡೋದು? ಯಾರೇ ಬೇಕು ನಿಮಗೆ? ನಿಮ್ಮ ಯಜಮಾನ್ರಿಗೆ ಕರ್ಸ್ಕೊಳ್ಳಿ, ಬರಲ್ವೇನೆ? ಏನು ಕೊಡ್ಸ ನೋಡಿ. ನಾವು ಮನು ಬುಕ್ಸ್ ನೋಡ್ಕೊಂಡೆ ನಿಂತ್ಕೊಂಡ್ರು. ಅವರಿಗೆ ಈ ಸವಸ ಎಲ್ಲ ಇಷ್ಟ ಆಗಲ್ಲ. ಜಾತ್ರೆಯಲ್ಲಿ ಈ ಪೀಪು ಸೌಂಡ್ ಇಲ್ಲ ಅಂದರೆ ಜಾತ್ರೆ ಫೀಲೇ ಬರಲ್ಲ ಗುರು. ಎಷ್ಟು ಅಂತೀರಾ? ಒಂದೇ ಕಿಚನ್ ಒಂದೇ ನೇಮ್.
1 M 1 1 letter full name 1 liter, 2 liter, 5 liter. 50 ನನ್ನೇ ನೀವು ಏನು ಕೊಡಿಸ್ಲಿಲ್ಲ. ಏನು ಕೊಡಿಸ್ಬೇಕಿತ್ತು ನಿಮಗೆ? ಕೊಡಿಸ್ತೀನಿ ಬಿಡು, ಇನ್ನೂ ಟೈಮ್ ಐತೆ 2 o'clock ಬರುವ. ಒಬ್ಳೆ ಇರ್ತೀಯ? ಯಜಮಾನ ಕರ್ಕೊಂಡಿದ್ದಾರೆ ನಾವು ಈಗ. ನಾನು ಓದಿರ್ತೀನಿ. ಯಪ್ಪ ಮೋಸ. ಇವಳ ಅಜ್ಜಿ ಏನು ತಗೊಳ್ಳಿಲ್ಲ ಗುರು, ಸುಮ್ಮನೆ ಟೈಮ್ ವೇಸ್ಟ್ ಮಾಡಿದ್ಲು. ಇವಳಿಗೆ ಯಾಕೋ ಬೇಜಾರಾಗಿತ್ತು ಅನ್ಸುತ್ತೆ, ಏನು ಅಂತ ನನಗೆ ಗೊತ್ತಾಗಲಿಲ್ಲ. ಅವಳೇನು ಹೇಳಲಿಲ್ಲ. ಕೊಟ್ಟೆ 130. ಅದಕ್ಕೆ 130 ಖರ್ಚು ಮಾಡ್ತೀನಿ, ನನಗೆ ಮಾಡೋಕ್ಕಾಗಲ್ಲ. ಆಗಲ್ಲ. ಹಾಂ, ಏನು ತಾಳಲ್ಲ, ಸುಮ್ಮನೆ ಕೊಡ್ತಿದ್ದೀನಿ. ಸುಮ್ಮನೆ ಕೇಳ್ತಾವಳೆ, ಏನು ತಂತಿಲ್ಲ. ನನ್ನೂ ಏನು ತಾಳಕ್ಕೆ ಬಿಡ್ತಿಲ್ಲ. ಜಾತ್ರೆಯಲ್ಲಿ ನೋಡಬೇಕು, ಏನು ತಾಬಾರ್ದು. ಲಾಸ್ಟಲ್ಲಿ ಅವರೇನು ತಗೊಳ್ಳಿಲ್ಲ, ನನ್ನೂ ಏನೂ ತಗೊಳಕ್ಕೆ ಬಿಡಲಿಲ್ಲ. ನಮ್ಮ ಮನು ಮಾತ್ರ ಬುಕ್ ತಗೊಂಡ್ರು, ಅವಳಂತೂ ಏನೂ ತಾಳಿಲ್ಲ. ಸೊ ಒಂದು ರಿಬ್ಬನ್ ತಗೊಂಡಿದ್ದಷ್ಟೇ. ನಂಗೆ ಸಾಣಿ ಬಳೆ ಅಂದರೆ ಇಷ್ಟ, ಹಂಗಾಗಿ ಸಾಣಿ ಬಳೆ ಒಂದು ತಗೊಂಡು ನಾನು ಮನು ಈ ಕಡೆ ಬಂದು ಅವಳು ಅವ್ರ ಊರಿಗೆ ಹೋದ್ಲು. ನಾನು ಮನು ನೆಕ್ಸ್ಟು ಗಣಪತಿ ಪೆಂಡಾಲ್ಗೆ ಗಣಪತಿ ನೋಡೋಣ ಅಂತ ಹೇಳಿ ಹೋದ್ವು. ಇದು ನಮ್ಮ ಟಿವಿಗೆ ಗಣಪ ಅಲಂಕಾರ ಸಖತ್ತ ಮಾಡಿದ್ರು ಗುರು. ಸೂಪರಾಗಿ ಕಾಣ್ತಿದ್ದ ನಮ್ಮ ಗಣಪ. ಹಂಗೆ ಜಾತ್ರೆನೂ ಈ ಸತಿ ಮಸ್ತಾಗಿತ್ತು, ಬಟ್ ಏನೂ ತಗೊಳ್ಳಿಲ್ಲ ಅಷ್ಟೇ. 1 ಗಂಟೆ ಆಗಿದ್ದರಿಂದ ನಮಗೆ ತುಂಬ ಹೊಟ್ಟೆ ಹಸಿತಿತ್ತು. ಹಂಗಾಗಿ ಪ್ರಶಾಂತ್ ಅಣ್ಣ ಹೋಟ್ಲಿಗೆ ಹೋಗಿ ನೂಡಲ್ಸ್ ಮತ್ತು ಫ್ರೈಡ್ ರೈಸ್ ತಿಂದ್ವಿ. ಇದು ಪ್ರಶಾಂತ್ ಅಣ್ಣನ ಹೋಟ್ಲು, ಸಗದ ಮಾಡೋರು ಗುರು ಹೋಟ್ಲನ್ನ. ನಾವು ಆಲ್ಮೋಸ್ಟ್ ಬಂದರೆ ಇಲ್ಲಿಗೆ ಯಾವಾಗಲೂ ಬರೋದು. ಎಲ್ಲ ಥರ ಚಾಟ್ ಸಿಗುತ್ತೆ ಗುರು, ಬಂದು ಅನ್ಸುತ್ತೆ ಟೇಸ್ಟ್ ನೋಡಿ. ಸಕ್ಕರ ಮಾಡ್ತಾರೆ. ಮಧ್ಯಾಹ್ನ ಟೈಮ್ ದೋಸೆ ಎಲ್ಲ ಸಿಗುತ್ತೆ, ಟ್ರೈ ಮಾಡ್ಬೋದು, ಚೆನ್ನಾಗಿರುತ್ತೆ. ಹುಲ್ಲೊಡೆ ಮಿಷಿನಿಂದ ಮನೆಗೆ ಹುಲ್ಲೊಡಿಬೇಕಾದ್ರೆ ಕಣ್ಣೊಳಗೆಲ್ಲ ಧೂಳು ಹೋಗ್ತಿತ್ತಂತೆ. ಸೊ ಹನುಮಾನ್ ಫರ್ಟಿಲೈಸರ್ಸ್ಗೆ ಹೋಗಿ ಹೆಲ್ಮೆಟ್ ಟೈಪ್ ಫೇಸ್ ಫುಲ್ ಕವರ್ ಆಗೋ ಥರ ತೊಗೊಂಬಂದ್ವಿ. ನೆಕ್ಸ್ಟು ನಾನು ಮನೆಗೆ ಬಂದು ಊಟ ಮಾಡಿ ಸ್ಕೂಲ್ಗೆ ಹೊರಟೆ. ಸ್ಕೂಲ್ ಇನ್ ಬಿಟ್ವೀನಲ್ಲಿ ದೇವ್ರು ಓಡಿಸ್ತಿದ್ರು. ಸೊ ನಾವು ಮತ್ತು ಮಕ್ಕಳೆಲ್ಲ ಬಂದು ದೇವರು ಆಡ್ಸೋದನ್ನೆಲ್ಲ ನೋಡಿದ್ವು. ಯಾಕೆ ದೇವ್ರು ಓಡಿಸಿದ್ರು ಅಂತ ನನಗೆ ಗೊತ್ತಿಲ್ಲ, ಬಟ್ ದೇವ್ರು ಓಡಿಸಿದ್ರು. ಇಷ್ಟಕ್ಕೆ ಮಧ್ಯಾಹ್ನದ ಕತೆ ಮುಗಿತು. ಸಾಯಂಕಾಲ ಇನ್ನೊಂದು ಸತಿ ಜಾತ್ರೆಗೆ ಹೋಗ್ತೀವಿ ಫ್ಯಾಮಿಲಿಯೆಲ್ಲ, ಅದು ಪಾರ್ಟು ಅಪ್ಲೋಡ್ ಮಾಡ್ತೀನಿ. ನನ್ನ ವೀಡಿಯೋಸ್ನೆಲ್ಲ ಯಾರ್ಯಾರು ನೋಡಿದ್ರಿ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೈಕ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಫ್ರೆಂಡ್ಸ್.